ಅದೇ ಸಿನಿಮಾದಲ್ಲಿ ನಮ್ಮನ್ನು ಪೊಲೀಸ್ ಹೊಡಿತಾರೆ, ಬಾಂಬೆ ಪೊಲೀಸು. ನಾನು ಅವರು ಶಾರ್ಟ್ ಮುಗಿಸೋ ಆಚೆ ಹೋದರು. ನೆಕ್ಸ್ಟ್ ನನ್ನ ಶಾರ್ಟು, ನಾನೇನೋ ಒಂದು ರಾಂಗ್ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿಬಿಟ್ಟೆ. ಕೆಳಗೆ ಬಿದ್ದು ಇಲ್ಲಿ ಏಟಾಯಿತು. ಇಲ್ಲಿ ಯು ಕ್ಯಾನ್ ಸಿ ದಿಸ್, ಇದು ಬ್ರೋಕ್ ಆಯಿತು. ಇದು ಇಲ್ಲಿ ಸ್ಟಿಚಸ್ ಇದೆ. ಇದೆಲ್ಲ AK-47. ಅದಾದಮೇಲೆ ಅದೇನೋ ಮಿಸ್ ಮಾಡಿಬಿಟ್ಟೆ, ರಾಂಗ್ ಕ್ಯಾಲ್ಕುಲೇಷನು. ನೋಡಿದ್ರೆ ಆಲ್ರೆಡಿ ಬಾಡಿಯಲ್ಲಿ ಬ್ಲಡ್ ಇದೆ, ಆರ್ಟಿಫಿಷಿಯಲ್ ಬ್ಲಡ್ಡು, ಸಿನಿಮಾ ಬ್ಲಡ್ಡು. ಸರ್ ಒನ್ ಮೋರ್ ಅಂದರು, ಬಿಕಾಸ್ ನಾನು ಬಿದ್ದು ಮುಂದೆ ಬಂದುಬಿಟ್ಟೆ. ಕ್ಯಾಮ್ರಾಮ್ಯಾನ್ ಅಂದರು, ಸರ್ ಸ್ವಲ್ಪ ಔಟ್ ಫೋಕಸ್ ಆಯಿತು, ಇನ್ನೊಂದು ಮಾಡೋಣ, ತುಂಬ ಚೆನ್ನಾಗಿದೆ ಅಂತ. ಬಟ್ ಬರೋವಾಗ ನಾನು ಮುಖ ಕೊಟ್ಬಿಟ್ಟೆ ಗ್ರೌಂಡ್ಗೆ. ಅದು ಧಪ್ ಅಂತ ಬಿದ್ದು ಟರ್ನ್ ಆಗಿಬಿಟ್ಟೆ. ಶಿವನ ಆಚೆ ಇದ್ದರು. ಕಟ್ ಮಾಡಿದ್ರೆ ಒರಿಜಿನಲ್ ಬ್ಲಡ್ ಬರ್ತಾಯಿತ್ತು. ಸೊ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಓಂಪುರಿ ಅವರು ಅದರಲ್ಲಿ ಒಳ್ಳೆ ಕ್ಯಾರೆಕ್ಟ್ರು, ಅವರು ಬಂದರು ಹಾಸ್ಪಿಟ್ಲಿಗೆ. ದೇ ಟೋಲ್ಡ್ ನೋ ಈ ನೀಡ್ ಸ್ಟಿಚಸ್ ಅಂತ. ಇದೆಲ್ಲ ಓಪನ್ ಆಯಿತು, ಸ್ಟಿಚಸ್ ಎಲ್ಲ ಆಗಿಬಿಟ್ಟು. ಬಟ್ ದೊಡ್ಡ ಕಾಂಬಿನೇಷನು, ದೊಡ್ಡ ಸೆಟ್ಟು, ಬಾಂಬೆಯಲ್ಲಿದ್ದೀವಿ, ಫುಲ್ ಕಾಂಬಿನೇಷನು. ಸೊ ವಿ ಡಿಸೈಡೆಡ್ ಟು ಗೋ ಬ್ಯಾಕ್ ಆ್ಯಂಡ್ ಶೂಟ್. ಬಟ್ ಡಾಕ್ಟ್ರ್ ಹೇಳಿದ್ರು, ಇವತ್ತು ಮಾಡ್ಬೋದು, ನಾಳೆ ಫುಲ್ ಫೇಸು ಬಲ್ಜ್ ಆಗಿಬಿಡುತ್ತೆ ಅಂತ. ಆದ್ರೂ ಲೊಕೇಶನ್ಗೆ ಬಂದ್ವಿ. ಬಂದು ಮಾಡೋವಾಗ 2-3 ಶಾಟು ತುಂಬ ಕಷ್ಟ ಆಯಿತು ನನಗೆ. ಅದು ಲಾಂಗ್ ಶಾಟ್ಸು ಎಲ್ಲ ಶಿವನ ಮಾಡಿದ್ರು ನನಗೋಸ್ಕರ. ಅದು ಅಷ್ಟೇ, ಅವ್ರ ಡ್ರೆಸ್ಸು ನನ್ನ ಡ್ರೆಸ್ಸು ಒಂದೇ. ಆ್ಯಕ್ಚುಲಿ ಚಡ್ಡಿಯಲ್ಲಿ ಇರ್ತೀವಿ ಆ ಸೀನಲ್ಲಿ. ಟೇಕ್ ಆಫ್ ಫಿಲ್ಮ್, ಸಾಯಿ ನೋ ಪ್ರಾಬ್ಲಮ್, ಕೂಚಮ್ಮ ನಾ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಮಾಡಿದ್ರು.